ಮದ್ವೆ ಯಾವಾಗ ಆಗುತ್ತೆ? ಯಾರಿಗೆ? ನನ್ಗೆ. ಯಾಕೆ ಇನ್ನೂ ಆಗಿಲ್ವಾ? ಇಲ್ಲ ಸರ್. ಈಗ ಯಾರು ಇಷ್ಟಪಟ್ಟಿಲ್ವಾ? ಇಲ್ಲ. ಒಬ್ಬರು ಇಷ್ಟಪಡಲ್ಲ ನಿಮ್ಮ ಲೈಫಲ್ಲಿ? ಮದುವೆ ಯಾವ ಥರ ಇರ್ಬೇಕು ಹುಡುಗ? ಒಳ್ಳೆ ಹುಡುಗ ಆಗಿರ್ಬೇಕು. ಒಳ್ಳೆ ಹುಡುಗ ಗಾರೆ ಕೆಲಸ ಮಾಡಿರೋ ಓಕೆನಾ? ಹಂಗೆಲ್ಲ ಇಲ್ಲ. ಒಳ್ಳೆ ಹುಡುಗ ಗಟ್ಟಿಯಾಗಿರ್ತಾನೆ, ಗಾರೆ ಕೆಲಸ ಮಾಡಿದ್ರೆ ಗಟ್ಟಿಯಾಗಿರ್ತಾರೆ. ಒಳ್ಳೆ ಹುಡುಗ ಗಾರೆ ಕೆಲಸ ಮಾಡಿದ್ರೆ ಗಟ್ಟಿಯಾಗಿರ್ತಾನೆ. ಬೇಡ ಬೇಡ ಬೇಡ, ಒಳ್ಳೆ ಎಜುಕೇಶನ್ ಇರೋ ಒಳ್ಳೆ ಹುಡುಗ ಇರ್ಬೇಕು. ಎಜುಕೇಶನ್ ಇದ್ದು ಕೆಲ್ಸಕ್ಕೆ ಹೋಗೋರು ಓಕೆನಾ? ಎಜುಕೇಶನ್ ಇರುತ್ತೆ, ಒಬ್ಬೊಬ್ರು ಕೆಲ್ಸಕ್ಕೆ ಹೋಗಲ್ಲ. ಈ ತರನು ಗಂಡು ಮಕ್ಳಿದ್ದಾರೆ, ಅದು ಓಕೆನಾ? ಇಲ್ಲ ಇಲ್ಲ ಇಲ್ಲ, ಕೆಲ್ಸಕ್ಕೆ ಹೋಗ್ಲೇಬೇಕು. ಅವರು ಹೋಗ್ಬೇಕಲ್ವಾ? ಅಯ್ಯೋ, ನೀವು ಹೋಗೋದ್ರ ಹೋಗು, ಬಿಡು ಬಿಡು. ನಮ್ಮಲ್ಲಿ ನಮ್ಮ ಅಪ್ಪನ ಬಾಡಿಗೆ ಬರ್ತೈತೆ, ತಿನ್ಕೊಂಡ್ ಮಲ್ಲಿರೋ ಚಪಾತಿ ಮಾಡ್ಕೊಂಡು ಅಂತ ಹೇಳ ಹುಡುಗಾದ್ರೆ ಮಾಡ್ತೀಯ? ನಮ್ಮಪ್ಪ ಮನೆ ಕಟ್ಟರೆ ಬಾಡಿಗೆ ಬರ್ತೈತೆ, ನಂಗೆ ಬೇಕಾಗಿಲ್ಲ. ನಂಗೆ ಕಾಲು ಹೊತ್ತು, ಕೈ ಹೊತ್ತು, ಸ್ನಾನ ಮಾಡಿಸೋ, ಟವಲ್ ತಂದ್ಕೊಡು. ಏಯ್ ಬಾರೋ ಇಲ್ಲಿ, ಹೋಗಿ ರಾಮಾಚಾರ್ಯನ್ ಕರ್ಕೊಂಡ್ ಬಾ. ನಮ್ಮಪ್ಪನ ಕಾಲದಲ್ಲಿ ಅವರಪ್ಪ ಹಾಡ್ತಾ ಇದ್ದ, ನಮ್ ಕಾಲದಲ್ಲಿ ಅವನ್ ಹಾಡಿ. ತುಂಬಾ ಚೆನ್ನಾಗಿ ಹಾಡ್ದೆ ಕಂದ. ತೆಗಿಯೇ ಈ ಊರಲ್ಲೆಲ್ಲಾರು ಕೆಟ್ಟವನ್ನು ಹಾಳಾಗಿ ಹೋಗ್ಲಿ. ಜಾಸ್ತಿ ಯಾರು ತಿಂತಾರೆ ಅಂತ ಕಾಂಪಿಟೇಷನ್, ನಮಗೂ ನಿಮ್ಗೂ. ಮುದ್ದೆನಾ ಹಂಗಲ್ಲ ತಿನ್ನೋದು, ನೋಡಿ ಹಿಂಗ್ ಮುರ್ಕೋಬೇಕು, ಹಿಂಗ್ ತಿನ್ಕೋಬೇಕು. ನಾನ್ ನೋಡಿ ಸರ್, ಚರ್ಬಿ ಜೊತೆ ಹಾಕೊಂಡ್ ನೆಂಚ್ಕೊಂಡ್ ತಿಂತಾ ಇದೀನಿ. ಕರಿ ಬಸಪ್ಪಣ್ಣ ಅವ್ನ್ ವೈರಲ್ ಆಗಕ್ಕೋಸ್ಕರ ಮುದ್ದನೆಲ್ಲ ಏಳ್ನೇ ಸ್ಪೂನ್ ಅಲ್ಲಿ ತಿಂತಾನ. ಅವನ್ ಹೋಗಿ ನೀನ್ ಕಾಂಪಿಟೇಷನ್ ಅನ್ಕ ಕೂತಿದೆಯಲ್ಲ. ಅಣ್ಣ, ಒಂದೊಂದ್ ಸ್ಪೂನ್ ಅಲ್ಲಿ ಮಾಡಕ್ಕಿಂತ ಕೈಯಲ್ಲಿ ಮಾಡ್ರೆ ಬಂದ್ಬಿಡಕ್ಕಿಲ್ವೇ? ನಾನೇನೇ ಮಾಡಿದ್ರು ಸ್ಪೂನ್ ಅಲ್ಲೇ ಮಾಡೋದು. ಹಂಗೇನಣ್ಣ? ಅಣ್ಣ, ಬೆಳಗ್ಗೆ ತೂಸರಣ್ಣ ತೊಳ್ಕೊಳಕ್ ಹೋಗಿ ಕೆರ್ಕೊಂಡ್ಬಿಟ್ಟಿಯ ಸ್ಪೂನ್ ಅಲ್ಲಿ. ಇಡ್ತೀನಿ ಸಿಂಗಲ್, ನನ್ಗೆ ಯಾವ್ದೇ ತರ ಬೇಕಿಲ್ಲ ಸಿಂಗರ್. ನಾನು ಹಿಂಗೆ ರೀಲ್ಸ್ ಮಾಡ್ಕೊಂಡು ಇಡ್ತೀನಿ. ಸೂಪರ್. ಈ ತರ ಹುಚ್ಚರ್ ತರ ಆಡದ್ ಬಿಟ್ಬಿಟ್ಟು ಏನಾದ್ರು ಕೆಲಸ ಮಾಡ ಲೋಪರು. ಅವ್ರು ಹೀರೋಯಿನ್ ಅಲ್ಲ ಅನ್ನೋಂತ ರೀತಿಯಲ್ಲಿ, ಅವ್ರೇನು ಅಷ್ಟು ಸಿನಿಮಾಗಳನ್ನ ಮಾಡಿದಾರ ಅನ್ನೋಂತ ರೀತಿಯಲ್ಲಿ ಆಗಿರುವಂತ ಚರ್ಚೆಗಳು. ಹಂಗೆ ನಮ್ಮ ಯಶ್ಗೂ ಹೇಳ್ತೀನಿ, ಅವನು ಯಾವ ದೊಡ್ಡ ಹೀರೋ ನಮ್ಮನೆ ಮಕ್ಳಿಗೆ ನಾವ್ ಹೇಳ್ತೀವಿ, ಅದ್ರಲ್ಲಿ ಬೇರೆಯವ್ರಿಗೆ ಏನ್ ಕಷ್ಟ? ನಮ್ಮ ಮಗನಿಗೆ ಹೇಳ್ತೀನಿ, ಇವತ್ತು ಸೂಪರ್ ಸ್ಟಾರ್ ಅಂತ ನೀವ್ ಹೇಳ್ತೀರ, ನಾನು ಅವ್ನು ಸೂಪರ್ ಸ್ಟಾರ್ ಅಲ್ಲ ಅಂತೀನಿ. ನನಗೆ ರೈಟ್ಸ್ ಇದೆ ಹೇಳ್ತೀನಿ, ಬೇರೆಯವ್ರು ಹೇಳಕ್ಕಾಗಲ್ಲ. ಬಾಯಿ ಮುಚ್ಚಮ್ಮ, ಬಾಯಿ ಮುಚ್ಚು, ಬಾಯಿ ಮುಚ್ಚು. ಉಸುರು ಬಿಟ್ರೆ ಮುದ್ದಾಕ್ಬಿಡ್ತೀನಿ. ನಡಿ ಒಳಗೆ ಅಂತ ಹೇಳ್ತಾ ಇದೀನಿ. ಸುಮ್ನೆ ನೋಡಿ ಒಂದು ಫಾರ್ಮ್ ಇಟ್ಕೊಂಡು ಓಡಾಡ್ತಾ ಇದೀನಿ. ಅವರು ಮಾಡಿಸಿದ, ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಅಷ್ಟೇ. ಅದ್ರಲ್ಲಿ ಏನಿದೆ ಹೇಳಿ, ಒಂದು ಸ್ವಲ್ಪ ಡೀಟೇಲ್ಸ್ ಹೇಳಿ. ಕನ್ನಡ ಅಷ್ಟಾಗಿ ಓದಕ್ ಬರಲ್ಲ, ನೀವೇ ಓದಿ. ಓದಿರ್ಲಾ ನಾ ಕತ್ತರ ಕಲಿಯರ್ಲ ಅಂದ್ರೆ ಹುರ್ನಿತ್ತಾಯ್ನಾಗೆ. ನಾವು 100 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು 12ರಿಂದ 13 ರೂಪಾಯಿ. ಇದಕ್ಕೆ ಒಪ್ಪಿಗೆನಾ ನಿಮ್ಗೆ? ಮಣ್ಣಾಕೆ ಅನ್ನ ತಿನ್ನ ಬಾಯಾಗಿ ಯೋಚಿಗೆ ಮಾತಾಡ್ತಿಯಲ್ಲ ನೀನ್. ತಾಯಿನಾಕೆ ನಿನ್ನ ಬದುಕಿದ್ಯಾ ನೀನು? ಅಲ್ಲ, ನೀನ್ ನನ್ ಬೇದಿ ಆಯ್ತು ಅನ್ನಲ್ಲ ಮನಿ. ಏನು ಲೂಸ್ ಮೋಷನ್? ಗಟ್ಟಿಯಾಗಿ ಹೋಗಿದ್ದ, ತೆಳುಗ್ ಹೋಗಿದ್ದ? ಖ್ಯಾತ ಗಾಯಕ, ಸಂಗೀತ ನಿರ್ದೇಶಕ ರಿಕಿಕೇಜ್ ಮನೆಯ ನೀರಿನ ಸಂಪಿನ ಮುಚ್ಚಳ ಕದ್ದುಕೊಂಡು ಹೋಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀನು ಎಲ್ಲರೂ ಇಲ್ಲ ಅಂತಕ್ಕಂಥ ಡೆಲ್ಲಿ ಬಾಂಬೆ ಸೆನ್ಸರ್ ಆಫೀಸರ್ ಹೇಳಿದ್ರು, ಹೊರಗಡೆ ನಿಂತಿದ್ದೆ. ವೆಲ್ ಮೇಡ್ ದಿಸ್ ಗಾಯ್ ಇಸ್ ಗುಡ್ ಅಂದೆ. ಗೊತ್ತಲ್ಲ, ನನ್ನ ಇಂಗ್ಲಿಷ್ ಅವ್ರ ಇಂಗ್ಲಿಷ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಫ್ ಇಂಡಿಯಾ ನಡೀತಾ ಇರ್ತದೆ. ಕಾಲದಲ್ಲಿ ಯುವಕರು ತುಂಬಾ ಕುಡಿಯೋ ಚಟಕ್ಕೆ ಇಳಿತಾ ಇದ್ದಾರೆ. ಸೊ ಈ ಆಲ್ಕೋಹಾಲ್ ಅಡಿಕ್ಷನ್ ಇರೋ ಯುವ ಜನತೆಗೆ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೋಡಾ ಮಿಕ್ಸ್ ಮಾಡೋದು ಮರಿಬೇಡಿ. ಅಷ್ಟೇ. ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ನಿಮ್ಮ ಮೂಗಿನ ಬಗ್ಗೆ ಡಿಸ್ಕ್ರೈಬ್ ಮಾಡಿ.
ಏನೋ ಆಪ್ ಇಡ್ತಾ ಇದ್ದೀರ ನಂಗೆ. ಆಯ್ತು, ನನ್ನ ಮೂಗು ಉದ್ದ ಇದೆ, ನನ್ನ ಮೂಗು ನನಗೆ ಉಸಿರಾಟಕ್ಕೆ ಹೆಲ್ಪ್ ಮಾಡ್ತಾ ಇದೆ. ನನ್ನ ಮುಖದ ಸೌಂದರ್ಯಕ್ಕೆ ನನ್ನ ಮೂಗು ಕೂಡ ಕಾರಣ. ಓಕೆ, ನಿಮ್ಮ ಕಣ್ಣು ಬಗ್ಗೆ ಹೇಳಿ. ನನ್ನ ಕಣ್ಣಿಂದಾನೇ ನಾನು ಇವತ್ತು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ನನ್ನ ಕಣ್ಣು ಇದರ ಒಳಪದರ ನೀವು ನೋಡ್ತಾ ಇದ್ದೀರಾ. ಎಲ್ಲರಿಗೂ ನಿಮ್ಗೆ ಹೆಂಗಿದೆಯೋ ನನಗೂ ಹಂಗೆ ಇದೆ. ಮತ್ತೆ ಒಳಗಡೆ ಒಂದು ಗುಡ್ಡೆ ಇದೆ, ಅದು ತುಂಬಾ ಇಂಪಾರ್ಟೆಂಟ್. ಕಣ್ಣು ತಲೆನೋವು ಬರಬಾರ್ದು ಅಂದ್ರೆ ಕಣ್ಣನ್ನ ಚೆನ್ನಾಗಿ ಇಟ್ಕೋಬೇಕು, ಅದನ್ನ ನಾನು ಇಟ್ಕೊಂಡಿದ್ದೀನಿ. ಈಗ ನಿಮ್ಮ ಕೂದಲು ಬಗ್ಗೆ ಹೇಳಿ. ಕೂದಲು ಒಂಥರ ಸೌಂದರ್ಯವರ್ಧಕ. ವಯಸ್ಸಾಗ್ತಾ ಆಗ್ತಾ ಬೆಳ್ಳಗಾಗತ್ತೆ. ಮತ್ತೆ ಒಂದು ಸ್ವಲ್ಪ ಸ್ಟ್ರೈಟ್ ಹೇರು ತಿಂಗಳಿಗೆ ಒಂದ್ಸಲಿ ಕಟಿಂಗ್ ಮಾಡಿಸಿದ್ರೆ ಒಳ್ಳೇದು, ಚೆನ್ನಾಗಿ ಕಾಣ್ತೀವಿ. ಓಕೆ, ಈಗ ನಿಮ್ಮ ತಲೆ ಮೇಲಿರುವ ಕೂದಲು ಎಲ್ಲ ಮೊದಲನೇ ಅಲೆ ಮುಗೀತು, ಇವಾಗ 2ನೇ ಅಲೆ ಮುಗಿದು 3ನೇ ಅಲೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಅಲೆ ಮುಗಿತಾ ಇದ್ದಂಗೆನೆ ಇವಾಗ ಇದು ಒಂದು 4 ತಿಂಗಳು ತನಕ ಬಂತು 3ನೇ ಅಲೆ, ಅಲ್ಲ 2ನೇ ಅಲೆ. ಮುಂದ್ಕೇನು ಅಂತ ಬಗಳು 6ನೇ ತಿಂಗಳಿಂದ 3ನೇ ಅಲೆ ಎದ್ದಿದೆ. ಇದು ಡಿಸೆಂಬರ್ ತನಕ ಹೋಗುತ್ತೆ. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಮತ್ತೆ ಜನವರಿ ಬರುತ್ತಲ್ಲ ಸರ್, 2012. ನಿಲ್ಸು 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 ಬ್ಯಾಕ್ 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 ಬಾ. ಪ್ಲೇ ಪ್ಲೇ 2012. कितने तेजस्वी लोग हैं हमारे पास, कितने शानदार विचार रखते हैं जी. क्या कहते रहे उनका आ गया ना बा, वन स्क्रिप्टेड एक्टर आ गया. टीम में याद काट डालती कहते यजमान, आगे बोल रहे सामान. मैं पैदा हुआ सो जनवरी यजमान. वही में पूछना था यजमान, तुमना क्यों फायदा हुआ? सो क्यों फायदा हुआ? मर क्यों नहीं जाती तुमना? प्लेन आ रही है, ट्रेन आ रही है, लारी आ रही है, बस आ रही है, डॉक्टर आ रही है यजमान. उन सबका केळगड़े तुम जाके गिर के सत्गे हो गला. क्यों यजमान तुमना ऐसा क्यों इंस्टाग्राम में घाट फाड़ लेती सो? ऑटो को क्या बोलती? ऑटो आ रहा. ऑटो आ रहा तो ऑटो आ रहा बोलता रे. ऑटो जा रहा बोलता क्या रे कोई भी रे बकलोल. शेर मैसूर के आर नगर यजमान. अरे तुम ना मैसूर का केआर नगरा का यजमान, तुम सामान है सो उधर का सामान. बना रहा, ऑटो आ रहा यजमान. आ रहा गिच और इन हेली ಅವನು ಹೇಳಿ खींचते. वो यजमान कौन रे? उसकी माँ यजमान किधर है? आके इसको घाट मार रहे पहले. MG ರೋಡ್ಗೆ ನಮಗೂ ಆಗ್ ಬರಲ್ಲ ಆಕ್ಚುಲಿ. ಮಹಾತ್ಮ ಗಾಂಧಿ ಏನ್ ಹೇಳಿದಾರೆ ಹೇಳಿ, 12 ಗಂಟೆಗೆ ಒಂದು ಹುಡುಗಿ ಓಡಾಡಿದ್ರೆ ಅವತ್ತು ಸ್ವಾತಂತ್ರ್ಯ ಅಂತ. MG ರೋಡಲ್ಲಿ ಬಿಟ್ಬಿಟ್ರೆ ಎಲ್ಲೂ ಹುಡುಗಿರು 12 ಗಂಟೆಗೆ ಓಡಾಡಲ್ಲ. ಅದಕ್ಕೆ ಮಹಾತ್ಮ ಗಾಂಧಿ ರೋಡ್ ಅಂತ ಇಟ್ಟಿದ್ದಾರೆ. ನಂಗೆ ಹೆಂಗೋ ಸಿಕ್ದೆ ನೀನು. ಅವತ್ ನಿನಗೆ ಎಲಿ ಅಡಿಕೆ ತಗೊಂಡ್ ಬಂದ್ ಕೊಟ್ನಲ್ಲ, ಅವತ್ತೇ ಸಿಕ್ಕಿನಿ. ಹೆಂಗೋ ಇಷ್ಟ ಅದೇ. ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಗೃಹಲಕ್ಷ್ಮಿ ರೊಕ್ಕ ತೆಗೆದು ಕೊಟ್ನಲ್ಲ, ಅವತ್ತೇ ಇಷ್ಟ ಆಗಿರ್ಬೇಕು. ತುಂಬಾ ಚೆನ್ನಾಗಿದ್ಯಾ ಕಣೋ ನೀನು. ನೀನು ಹಲ್ಲ ಹಾಕ್ಸೊಂಡ್ ಬಾ, ತುಂಬಾ ಚೆನ್ನಾಗಿ ಕಾಣ್ತಿ. ನಂದೇನು ಕಿತ್ಕೊಳಕ್ಕಾಗಲ್ಲ ಯಾರು, ಏನಕ್ಕೆ ಅಂದ್ರೆ ಏನಕ್ಕೆ ಕಿತ್ಕೊಳಕ್ ಆಗಲ್ಲ ಅಂದ್ರ ಕಿತ್ಕೊಳಕ್ ಹೋದ್ರ ಕೈಗೆ ಏನೂ ಸಿಗಲ್ಲ.